ಮುಂದೆ ದೆಹಲಿ ಚುನಾವಣೆ ಸಂಬಂಧಪಟ್ಟಂಗೆ ಹೋಗೋಣ. ದೆಹಲಿ ವಿಧಾನಸಭೆ ಚುನಾವಣೆ ಘೋಷಣೆ ಆಗಿದೆ. ಆಮ್ ಆದ್ಮಿ ಪಾರ್ಟಿ ಒಳ್ಳೆ ಆಫರ್ಗಳನ್ನ ಕೊಟ್ಟಿದ್ರು. ಅದನ್ನು ಮೀರಿ ಡಿ ಕೆ ಶಿವಕುಮಾರ್ ಮತ್ತೊಂದಷ್ಟು ಆಫರ್ ಕೊಟ್ಟರು. ತೆಲಂಗಾಣ CM ರೇವಂತ್ ರೆಡ್ಡಿ ಕೂಡ ಕಾಂಗ್ರೆಸ್ನಿಂದ ಆಫರ್ ಕೊಟ್ಟರು. ಯಾಕೆಂದರೆ ಕಳೆದ 10 ವರ್ಷದಿಂದ ಕಾಂಗ್ರೆಸ್ ಒಂದೇ ಮೇಲೆ ಗೆದ್ದಿಲ್ಲ. ಇಲ್ಲಿ ಆಮ್ ಆದ್ಮಿ ಪಾರ್ಟಿಯದ್ದೇ ಸಾಮ್ರಾಜ್ಯ ಪಾರುಪತ್ಯ. BJP 2 ಅಂಕೆ ದಾಟಕ್ಕಾಗಿಲ್ಲ. ಬಟ್ ಈ ಸಾರಿ ಗೆಲ್ಲಬೇಕು ಅಂತ ಹೊಟ್ಟಿದ್ದಾರೆ. ಕಾಂಗ್ರೆಸ್ 1 ಸ್ಥಾನನೂ ಗೆದ್ದಿಲ್ಲ. ಈ ಸರ್ 1 ಗೆದ್ದರೆ ಕಾಂಗ್ರೆಸ್ ಸಾಧನೆ, ಗೊತ್ತಿಲ್ಲ ಏನು ಅಂತ. ಬಟ್ ಇವತ್ತಿನ ಬೆಳವಣಿಗೆ ಏನು ಅಂದರೆ, ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ದಿನಾಂಕ ಘೋಷಣೆಯಾಗಿದೆ. BJP, ಕಾಂಗ್ರೆಸ್, ಆಮ್ ಆದ್ಮಿ ಪಕ್ಷ ಈಗಾಗಲೇ ಚುನಾವಣಾ ಪ್ರಚಾರಕ್ಕೆ ಚಾಲನೆ ನೀಡಿವೆ. ಇಂದು BJP ಪ್ರಣಾಳಿಕೆ ಬಿಡುಗಡೆ ಮಾಡಿರುವ ನಾಯಕರು ಗರ್ಭಿಣಿಯರಿಗೆ 21,000 ರು ಮತ್ತು 6 ತಿಂಗಳು ಪೌಷ್ಟಿಕಾಂಶ ಪದಾರ್ಥಗಳ ಕಿಟ್ಗಳನ್ನು ನೀಡಲಾಗುವುದು ಅಂತ ಘೋಷಣೆ ಮಾಡಿದೆ. ಜೊತೆಗೆ ಮೊದಲ ಮಗುವಿಗೆ 5,000 ರು ಮತ್ತು ಎರಡನೇ ಮಗುವಿಗೆ 6,000 ರು ನೀಡಲಾಗುವುದು ಎಂದು ಘೋಷಿಸಿದೆ. ಫೆಬ್ರವರಿ 5ರಂದು ನಡೆಯಲಿರುವ ದೆಹಲಿ ವಿಧಾನಸಭಾ ಚುನಾವಣೆಗೆ ಮುನ್ನ ಮಹಿಳೆಯರು, ಹಿಂದುಳಿದವರು ಮತ್ತು ಹಿರಿಯ ನಾಗರಿಕರಿಗೆ ಪ್ರಮುಖ ಉಪಕ್ರಮಗಳನ್ನು ನೀಡುವ ಭರವಸೆ ನೀಡುವ ಮೂಲಕ BJP ಇಂದು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆ. ದೆಹಲಿಯ ಮಹಿಳಾ ಮತದಾರರನ್ನು ಆಕರ್ಷಿಸುವ ಪ್ರಯತ್ನದಲ್ಲಿರುವ BJP ದೆಹಲಿಯ ಪ್ರತಿಯೊಬ್ಬ ಮಹಿಳೆಗೆ 2,500 ರುಗಳನ್ನು ನೀಡುವುದಾಗಿ BJP ಭರವಸೆ ನೀಡಿದೆ. ಮಹಿಳೆಯರನ್ನು ಸಬಲೀಕರಣಗೊಳಿಸುವ ಮತ್ತು ಅವರ ಕಲ್ಯಾಣಕ್ಕಾಗಿ ಆರ್ಥಿಕ ನೆರವು ನೀಡುವ ಗುರಿಯನ್ನು ಈ ಕ್ರಮ ಹೊಂದಿದೆ. ಹೆಚ್ಚುತ್ತಿರುವ ಅಡುಗೆ ಅನಿಲ ವೆಚ್ಚವನ್ನು ಎದುರಿಸುತ್ತಿರುವ ಮನೆಗಳಿಗೆ ಪರಿಹಾರವನ್ನು ತರುವ LPG ಸಿಲಿಂಡರ್ಗಳಿಗೆ 500 ರೂಪಾಯಿ ಸಬ್ಸಿಡಿ ನೀಡುವುದಾಗಿ BJP ಪ್ರತಿಜ್ಞೆ ಮಾಡಿದೆ. ಮೊದಲೆಲ್ಲ ಗ್ಯಾರಂಟಿ ವಿರುದ್ಧ ಅನ್ನೋರಿಗೆಲ್ಲ ಗ್ಯಾರಂಟಿ ಕೊಟ್ಟೆ ಚುನಾವಣೆಗೆಲ್ಲ ಹೋಗ್ತಿದ್ದಾರೆ. ಯಾಕಂದರೆ ಜನ ಕೆಲಸ ಮಾಡೋದು ನೋಡಲ್ಲ, ಏನು ಆಫರ್ ಮಾಡ್ತಾರೆ ನೋಡ್ತಾರೆ. ಹಾಗಾಗಿ ಆಫರ್ಗೆ ಗೆಲುವು ಆಗ್ತದೆ. ಹಾಗಾಗಿ ಎಲ್ಲ ರಾಜ್ಯದ ವಿಧಾನಸಭೆ ಚುನಾವಣೆಯಲ್ಲಿ ಆಫರ್ಗಳನ್ನ ಕೊಡ್ತಿದ್ದಾರೆ. ಹೀಗೆ ನೋಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಆಫರ್ ಮೇಲೆ ಚುನಾವಣೆ ನಡೆಯಂಗಿದೆ. ನಿಮ್ಮ ಪ್ರಕಾರ ಏನು ಹೇಳ್ತೀರಿ? ದೆಹಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸು, ಆಮ್ ಆದ್ಮಿ ಪಾರ್ಟಿ ಹಾಗೆ BJP ಮೇಲಿಂದ ಮೇಲೆ ಇಷ್ಟೊಂದು ಫ್ರೀ ಕೊಡ್ತಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಿ.